ಅಯ್ಯೋ, ನನಗಂತೂ ತುಂಬಾ ಸುಸ್ತಾಗ್ತಿದೆ. ಏನ್ ಮಾಡ್ಲಿ ಈಗ? ಈ ಬೇಸಿಗೆಗಾಲ ಶುರುವಾದ್ರೆ ಸಾಕು, ಈ ಕಾಡಲ್ಲಿ ಯಾವ ಹಣ್ಣುಗಳು ಬಿಡುವುದಿಲ್ಲ. ನನಗಂತೂ ಆಹಾರ ಹುಡುಕಿ ಹುಡುಕಿ ಸಾಕಾಯ್ತು. ಇರ್ಲಿ, ಇವತ್ತು ಕೂಡ ಹೋಗಿ ಹುಡುಕ್ತೀನಿ. ಇವತ್ತಾದ್ರೂ ಆಹಾರ ಸಿಗ್ಬೋದು. ಅಯ್ಯೋ, ಏನ್ ಮಾಡ್ಲಿ ನಾನಿವಾಗ? ಇವತ್ತು ಕೂಡ ಎಷ್ಟು ಹುಡುಕಿದ್ರೂ ಆಹಾರ ಸಿಗ್ಲಿಲ್ವಲ್ಲ. ಈ ಬೇಸಿಗೆಗಾಲ ಯಾಕಾದ್ರೂ ಬರ್ತೋ ನಮ್ಮ ಪ್ರಾಣ ತಿನ್ನಕ್ಕೆ? ಸರಿ, ಇರ್ಲಿ, ಒಂದು ಉಪಾಯ ಮಾಡ್ತೀನಿ. ಯಾವುದಾದ್ರೂ ಹಳ್ಳಿಯ ಕಡೆ ವಲಸೆ ಹೋಗಿ ಅಲ್ಲಿ ಆಹಾರ ಹುಡುಕ್ತೀನಿ. ಅಲ್ಲಿ ನನಗೆ ಖಂಡಿತ ಆಹಾರ ಸಿಕ್ಕೇ ಸಿಗುತ್ತೆ. ಇವತ್ತೇ ಆ ಕೆಲಸ ಮಾಡ್ತೀನಿ. ಗಿಳಿಯು ಆಹಾರ ಹುಡುಕುತ್ತಾ ಬರುವಾಗ ದೂರದಲ್ಲಿ ಮಾವಿನ ತೋಪು ಕಾಣಿಸುತ್ತದೆ. ಗಿಳಿ ಖುಷಿಯಿಂದ ಆ ಕಡೆ ಹೋಗುತ್ತದೆ. ಆಹಾ, ಎಷ್ಟೊಂದು ಮಾವಿನ ಮರಗಳು, ಎಷ್ಟೊಂದು ಹಣ್ಣುಗಳು. ಇನ್ಮುಂದೆ ಇಲ್ಲೇ ಟೆಂಟ್ ಹಾಕಿ ಈ ಮಾವಿನ ಹಣ್ಣುಗಳನ್ನ ಒಂದೊಂದಾಗಿ ತಿಂದು ಮುಗಿಸಿ ನನ್ನ ಹಸಿವನ್ನ ನೀಗಿಸಿಕೊಳ್ತೀನಿ. ಆಹಾ, ಈ ಹಣ್ಣು ಎಷ್ಟು ರುಚಿಯಾಗಿದೆ, ತುಂಬಾ ಸಿಹಿಯಾಗಿದೆ. ನಾನು ಕಾಡು ಬಿಟ್ಟು ಬಂದು ಒಳ್ಳೆಯ ಕೆಲಸ ಮಾಡಿದೆ. ಈಗ ತಿಂದು ತಿಂದು ಹೊಟ್ಟೆ ಭಾರ ಆಯ್ತು. ಸ್ವಲ್ಪ ಮಲಗಿ ವಿಶ್ರಾಂತಿ ತಗೊಳ್ತೀನಿ. ಗಿಳಿಯು ಅಲ್ಲೇ ಆಹಾರ ತಿನ್ನುತ್ತಾ ತಿಂಗಳುಗಳ ಕಾಲ ಆ ಮಾವಿನ ತೋಪಲ್ಲೇ ಟೆಂಟ್ ಹಾಕಿ ಅಲ್ಲೇ ಖುಷಿಯಿಂದ ಜೀವನ ನಡೆಸುತ್ತದೆ. ಅಯ್ಯೋ, ನಡೆದು ತುಂಬಾ ಸುಸ್ತಾಗ್ತಿದೆ. ಈ ಬಿಸಿಲು ಬೇರೆ ಸರಿಯಾಗಿ ನೆತ್ತಿಗೆ ಹೊಡೀತಿದೆ. ಎಷ್ಟು ಹುಡುಕಿದ್ರೂ ನನಗೆ ತಂಗಲು ಒಳ್ಳೆ ಜಾಗ ಸಿಗುತ್ತಿಲ್ವಲ್ಲ. ಈಗೇನ್ ಮಾಡ್ಲಿ? ಇರ್ಲಿ, ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ. ವಾವ್, ಈ ಜಾಗ ಎಷ್ಟು ಸೊಗಸಾಗಿದೆ. ಇದು ವಾಸಿಸಲು ತುಂಬಾ ಯೋಗ್ಯವಾದ ಜಾಗದಂತೆ ಕಾಣುತ್ತಿದೆ. ಇಲ್ಲಿ ಯಾರೂ ಇದ್ದಂತೆ ಕಾಣುತ್ತಿಲ್ಲ. ನಾನು ಈ ಪೊಟರೆಯಲ್ಲಿ ಸೇರಿಕೊಂಡು ನನ್ನ ಜೀವನ ನಡೆಸ್ತೀನಿ. ಅಮ್ಮ, ತುಂಬಾ ನಡೆದು ಸುಸ್ತಾಗಿದೆ. ಈಗ ಸ್ವಲ್ಪ ಮಲಗಿ ಶಾಂತಿ ತಗೋತೀನಿ. ತಿಂದು ತಿಂದು ಹೊಟ್ಟೆ ಭಾರ ಆಗಿ ದಪ್ಪ ಆಗ್ತಿದೆ. ನಾನು ಸ್ವಲ್ಪ ಹೊಟ್ಟೆನ ಕರಗಿಸ್ಬೇಕು. ಸ್ವಲ್ಪ ಎಕ್ಸಸೈಸ್ ಮಾಡಿ ನನ್ನ ಹೊಟ್ಟೆನ ಕರಗಿಸ್ತೀನಿ. ಹೀಗೆ ಸುಖವಾಗಿ ತಿಂಗಳುಗಳ ಕಾಲ ಮೊಲ ಕೂಡ ಆ ಪೊಟರೆಯಲ್ಲಿ ಜೀವಿಸುತ್ತದೆ. ಮಾವಿನ ಸೀಸನ್ ಮುಗಿಯುತ್ತಾ ಬರುತ್ತದೆ. ಹಣ್ಣುಗಳೆಲ್ಲ ಖಾಲಿಯಾಗಿರುತ್ತವೆ. ಅಯ್ಯೋ ದೇವ್ರೇ, ಇದೇಮಿದು? ಮಾವಿನ ಹಣ್ಣುಗಳೆಲ್ಲ ಖಾಲಿಯಾಗಿ ಬಿಟ್ಟವಲ್ಲ. ನಾನು ಇನ್ಮುಂದೆ ಏನು ಮಾಡಲಿ? ರೈತರು ಹಣ್ಣುಗಳನ್ನೆಲ್ಲ ಕಿತ್ತುಕೊಂಡು ಹೊರಟು ಹೋಗಿದ್ದಾರೆ. ಇರ್ಲಿ, ನಾನು ಈಗ ಮತ್ತೆ ಕಾಡಿನ ಕಡೆ ಹೋಗ್ತೀನಿ. ಅಲ್ಲಿನ ಮರಗಳಲ್ಲೂ ಕೂಡ ಈಗ ಹಣ್ಣುಗಳು ಬಿಟ್ಟಿರ್ತವೆ. ಗಿಳಿಯು ಮತ್ತೆ ಕಾಡಿಗೆ ಹಿಂತಿರುಗಿ ಮರದ ಪೊಟರೆ ಕಡೆ ಬರುತ್ತದೆ. ಗಿಳಿ ಹಿಂತಿರುಗಿ ಬರುವಷ್ಟರಲ್ಲಿ ಮೊಲ ಅಲ್ಲಿ ವಾಸವಾಗಿ ಸುಖ ಜೀವನ ನಡೆಸುತ್ತಿರುತ್ತದೆ. ಇದನ್ನು ಕಂಡ ಗಿಳಿಗೆ ಬಹಳ ಕೋಪ ಬರುತ್ತದೆ. ಹೇ, ಯಾರೋ ನೀನು ಶತ್ತ ಮೂರ್ಖ! ಎದ್ದೇಳು ಮೇಲೆ, ಎದ್ದೇಳು ಎದ್ದೇಳು! ಇದು ನನ್ನ ಜಾಗ. ಹೇ, ಸ್ವಲ್ಪ ಮೆಲ್ಲಗೆ ಮಾತನಾಡು. ಯಾರ್ ನೀನು? ನನಗ್ಯಾಕೆ ಬೈತಿದ್ಯಾ? ನನ್ನ ಜಾಗಕ್ಕೆ ಬರ್ಲು ನಿನಗೆ ಎಷ್ಟು ಧೈರ್ಯ? ಎದ್ದೇಳು, ಇದು ನನ್ನ ಜಾಗ. ನಾನು ಇಲ್ಲೇ ತಿಂಗಳ ಹಿಂದೆ ಬಂದು ನೆನೆಸಿದ್ದೇನೆ. ಆಗಿಂದಲೂ ನಾನು ಇಲ್ಲಿ ವಾಸ ಮಾಡುತ್ತಿದ್ದೇನೆ. ಇದು ನನ್ನ ಜಾಗ. ನೀನು ಬೇಕಾದ್ರೆ ಇಲ್ಲಿಂದ ತೊಲಗು. ನಾನು ಈ ಜಾಗವನ್ನು ಬಿಡೋದಿಲ್ಲ. ಇಬ್ಬರ ಜೋರು ಜಗಳವನ್ನು ಕೇಳಿಸಿಕೊಂಡ ಕಾಡಿನ ಪ್ರಾಣಿಗಳು ಅಲ್ಲಿಗೆ ಬರುತ್ತವೆ. ನನ್ನ ಜಾಗಕ್ಕೆ ಬಂದು ನನಗೆ ಧಮ್ಕಿ ಹಾಕಿದ್ದೀಯಾ? ನಿನಗೆ ಅರ್ಥ ಆಗ್ತಿಲ್ವಾ ನಾನು ಹೇಳ್ತಿರೋದು? ಇದು ನನ್ನದೇ ಜಾಗ. ಅದೇಗ್ ಸಾಧ್ಯ? ನಾನು ಕೂಡ ಇಲ್ಲೇ ವಾಸ ಮಾಡುತ್ತಿದ್ದೇನೆ. ಇದು ನನ್ನದೇ ಜಾಗ.
ನೀನು ನನಗೆ ಕೋಪ ತರಿಸುತ್ತಿದ್ದೀಯಾ? ನನಗೆ ಕೋಪ ಬಂದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನನ್ನ ಮಾತು ಕೇಳಿ ಇಲ್ಲಿಂದ ತೊಲಗು. ನೀನು ಹೆದರಿಸಿದ್ರೆ ನಾನು ಹೆದರೋದಿಲ್ಲ. ಇದು ನನ್ನದೇ ಜಾಗ. ನೀನ್ ಇಲ್ಲಿಂದ ಮೊದ್ಲು ತಲುಗು. ಹೇ ಸಾಕು, ನಿಲ್ಸಿ ನಿಮ್ಮ ಪಂಚಾಯ್ತಿ. ಸುಮ್ನೆ ಯಾಕೆ ಕಿರಿಚಾಡಿ ಹೊಡೆದಾಡ್ತಿದ್ದೀರಿ? ಏನು ನಿಮ್ಮ ಸಮಸ್ಯೆ? ನನ್ನ ಬಳಿ ಹೇಳಿ, ಸಾಧ್ಯವಾದ್ರೆ ನಾನು ಬಗೆಹರಿಸುತ್ತೇನೆ. ನೋಡು ಕರಡಿ ಅಣ್ಣ, ನಾನು ವರ್ಷಗಟ್ಟಲೆ ಆ ಪೊಟರೆಯಲ್ಲಿ ವಾಸ ಮಾಡಿದ್ದೇನೆ. ಆಹಾರ ಸಿಗದ ಕಾರಣ ನಾನು ಹಳ್ಳಿಯ ಕಡೆ ಹೋಗಿದ್ದೆ. ಈಗ ಮರಳಿ ಬಂದಿದ್ದೇನೆ. ಈ ಮೊಲ ನನ್ನ ಜಾಗವನ್ನು ಆಕ್ರಮಿಸಿಕೊಂಡು ಈಗ ನನ್ನ ಮೇಲೆ ದೌರ್ಜನ್ಯ ನಡೆಸುತ್ತಿದೆ. ಅದು ನನ್ನದೇ ಜಾಗ. ಕರಡಿಯಣ್ಣ, ಈ ಗಿಳಿಯ ಮಾತನ್ನು ಹೇಗೆ ನಂಬೋದು? ಅದು ಗಿಳಿಯ ಜಾಗ ಎಂದು ಹೇಗೆ ನಂಬುವುದು? ಅದಕ್ಕೆ ಸಾಕ್ಷಿ ಏನಿದೆ? ನಾನು ಬಂದಾಗ ಅಲ್ಲಿ ಯಾರು ಇರ್ಲಿಲ್ಲ. ನಾನು ತಿಂಗಳಿಂದ ಅಲ್ಲೇ ವಾಸವಾಗಿದ್ದೇನೆ. ಯಾರು ಬಂದು ನನ್ನನ್ನು ಈ ರೀತಿ ಕೇಳಲಿಲ್ಲ. ಈಗ ಬಂದು ಅದು ನನ್ನ ಜಾಗ ಎಂದರೆ ಅದು ನ್ಯಾಯನ? ನೀವೇ ಹೇಳಿ ಅಣ್ಣ. ಇದು ನನ್ನದೇ ಜಾಗ. ಹೇ, ನಿನ್ನ ಹೊಡೆದಾಕ್ಬಿಡ್ತೀನಿ. ಹೇ, ನಾನ್ ನಿನ್ ಕಣ್ ಕಿತ್ತಾಕ್ತೀನಿ. ಇಬ್ಬರ ಜಗಳವನ್ನು ಕಪಟಿ ಬೆಕ್ಕು ದೂರದಿಂದ ನಿಂತು ಕೇಳಿಸಿಕೊಳ್ಳುತ್ತದೆ. ಅಯ್ಯೋ, ನಿಮ್ಮ ಸಮಸ್ಯೆ ಗೋಜಲಾಗಿದೆ. ನಿಮ್ಮ ಸಮಸ್ಯೆಯನ್ನು ಕೇಳಿ ನನಗೆ ತಲೆನೋವು ಬರುತ್ತಿದೆ. ಈ ಸಮಸ್ಯೆಯನ್ನು ಖಂಡಿತ ನನ್ನಿಂದ ಬಗೆಹರಿಸಲು ಸಾಧ್ಯವಾಗೋದಿಲ್ಲ. ನೀವಿಬ್ರೂ ಒಂದು ಕೆಲಸ ಮಾಡಿ. ಯಾರಾದರೂ ಮೇಧಾವಿಗಳನ್ನು ಹಿಡಿದು ನಿಮ್ಮ ಸಮಸ್ಯೆಯನ್ನು ಅವರ ಬಳಿ ಹೇಳಿಕೊಳ್ಳಿ. ಅವರು ಹೇಳಿದ ಹಾಗೆ ನೀವು ಮಾಡಿ. ಆದರೆ ಈಗ ಜಗಳವಾಡುವುದನ್ನು ನಿಲ್ಲಿಸಿ. ಅಯ್ಯೋ, ಇವ್ರ ಜಗಳ ನನ್ನಿಂದ ನೋಡಕ್ಕಾಗ್ತಿಲ್ಲ. ನಾನಿನ್ ಹೋಗ್ತೀನಿ. ಸರಿ, ಬಾ, ಯಾರಾದ್ರೂ ಮೇಧಾವಿಗಳನ್ನು ಹುಡುಕಿ ಅವರ ಬಳಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋಣ. ಒಂದು ಮೊಲ, ಒಂದು ಗಿಳಿ. ತುಂಬಾ ಮಜಾ ಬರ್ತಿದೆ. ನೀವೇನು ಚಿಂತಿಸ್ಬೇಡಿ, ಆ ಮೇಧಾವಿ ನಾನೇ. ನಿಮಗೆ ಒಳ್ಳೆಯ ತೀರ್ಪು ನಾನು ಕೊಡ್ತೇನೆ. ಬನ್ನಿ, ನಿಮಗಾಗಿ ಕಾಯ್ತಿರ್ತೀನಿ. ನನ್ ಮಾತು ಕೇಳು. ನೀನ್ ಮಾಡ್ತಿರೋದು ಸರಿಯಲ್ಲ. ಅದು ನನ್ನ ಜಾಗ. ಅದನ್ನು ನನಗೆ ಬಿಟ್ಟು ನೀನು ಹೋಗು. ಮೇಧಾವಿ ಸಿಗೋವರೆಗೂ ನೀನು ಸುಮ್ಮನಿದ್ರೆ ಒಳ್ಳೆಯದು. ಕಪಟಿ ಬೆಕ್ಕು ಸನ್ಯಾಸಿಯ ರೀತಿಯಲ್ಲಿ ಬಟ್ಟೆ ತೊಟ್ಟು ಜಪ ಮಾಡುತ್ತಾ ಕುಳಿತಿರುತ್ತದೆ. ಅಗೋ, ಅಲ್ಲಿ ಯಾರೋ ಮೇಧಾವಿ ಕುಳಿತಿರುವ ಹಾಗೆ ಕಾಣುತ್ತಿದೆ. ನಡಿ, ಅಲ್ಲಿಗೆ ಹೋಗಿ ನಮ್ಮ ಸಮಸ್ಯೆಯನ್ನು ಹೇಳೋಣ. ನಮ್ಮ ಸಮಸ್ಯೆಗೆ ಅವರೇ ಪರಿಹಾರ ಕೊಡ್ತಾರೆ. ಬಾ, ಹೋಗೋಣ. ಪೂಜ್ಯರಿಗೆ ಪ್ರಣಾಮಗಳು. ಹೋ ಮಕ್ಕಳೇ, ಬನ್ನಿ ಬನ್ನಿ. ಯಾರು ನೀವು? ಏನ್ ನಿಮ್ಮ ಸಮಸ್ಯೆ? ಪೂಜ್ಯರೇ, ನಾವಿಬ್ಬರು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೇವೆ. ನಮ್ಮಿಬ್ಬರ ಸಮಸ್ಯೆಯನ್ನು ನೀವು ಪರಿಹಾರ ಮಾಡಿಕೊಡುವಿರಾ? ಅಯ್ಯೋ ಮಕ್ಕಳೇ, ನನಗೆ ತುಂಬಾ ವಯಸ್ಸಾಗಿದೆ. ಕಣ್ಣುಗಳು ಸರಿಯಾಗಿ ಕಾಣುವುದಿಲ್ಲ ಮತ್ತು ಕಿವಿ ಕೂಡ ಅಷ್ಟಾಗಿ ಕೇಳಿಸುವುದಿಲ್ಲ. ದಯಮಾಡಿ ನನ್ನ ಬಳಿಗೆ ಬಂದು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವಿರಾ? ಕಪಟಿ ಬೆಕ್ಕನ್ನು ನಂಬಿದ ಇಬ್ಬರು ಬೆಕ್ಕಿನ ಕರೆ ಹೋಗುತ್ತಾರೆ. ಇದ್ದಕ್ಕಿದ್ದ ಹಾಗೆ ಬೆಕ್ಕು ಇಬ್ಬರನ್ನು ಹಿಡಿದುಕೊಳ್ಳುತ್ತದೆ. ಅಯ್ಯೋ ಕಪಟಿ, ನಮ್ಮನ್ನು ಬಿಟ್ಟು ಬಿಡು. ನಿಮಗೆ ನ್ಯಾಯ ಬೇಕಾ? ನ್ಯಾಯ ನಾನು ಕೊಡ್ತೇನೆ ನಿಮಗೆ ನ್ಯಾಯ. ಬನ್ನಿ ಬನ್ನಿ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.